ಬೆಟ್ಟಗಳು ಕೂಡ ಜಲಾವೃತವಾಗಿದ್ದಾವೆ. ಇನ್ನು ಮಲೆನಾಡು ಕರಾವಳಿ ಭಾಗದಲ್ಲಿ ರೆಡ್ ಅಲರ್ಟ್ ಎಚ್ಚರಿಕೆಯನ್ನು ನೀಡಲಾಗಿದೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಎಚ್ಚರಿಕೆಯಿಂದ ಇರಿ ಅಂತ ಸೂಚಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಉಡುಪಿ ಕೂಡ ಸೇರಿಸಿದೆ. ಹಾಸನದ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆಯನ್ನು ಘೋಷಣೆ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲೂ ಮಳೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ರಾಜ್ಯದ 6 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಮಲೆನಾಡು ಭಾಗದ 3 ಜಿಲ್ಲೆಗಳು ಹಾಸನ, ಚಿಕ್ಕಮಗಳೂರು, ಕೊಡಗು ಈ 3 ಜಿಲ್ಲೆಗಳು, ಜೊತೆಗೆ ಕರಾವಳಿ ಭಾಗದ 3 ಜಿಲ್ಲೆಗಳು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇಷ್ಟೂ ಭಾಗಗಳಲ್ಲಿ ವಿಪರೀತ ಅಂದರೆ ವಿಪರೀತ ಮಳೆ ಆಗ್ತಾ ಇದೆ. ಕರಾವಳಿಯಲ್ಲಂತೂ ನಿರಂತರವಾಗಿ ಧಾರಾಕಾರ ಒಂದೇ ಸಮನೆ ಮಳೆ ಸುರಿತಾ ಇದೆ. ಮೇ 15ಕ್ಕೆ ಆರಂಭ ಆದಂಥ ಮಳೆ ಈ ಬಾರಿ ಮುಂಗಾರು ಸ್ವಲ್ಪ ಬೇಗನೆ ಪ್ರಾರಂಭ ಆಯಿತು. ಮೇನಲ್ಲಿ ಶುರುವಾಯಿತು. ಈಗಲೂ ಕೂಡ ಅದೇ ರೀತಿಯಾಗಿ ಒಂದೇ ಸಮನೆ ಮಳೆ ಬರ್ತಾ ಇದೆ. ಆಶ್ಲೇಷ ಮಳೆ ಇದು. ಈ ಸಂದರ್ಭದಲ್ಲಿ ಕೊಂಚ ಮಳೆ ತಗ್ಗಬೇಕಾಗಿತ್ತು, ಆದರೆ ತಗ್ಗುತ್ತಾ ಇಲ್ಲ. ಏಕರೂಪದಲ್ಲಿ ಒಂದೇ ಸಮನೆ ಸುರಿತಾ ಇದೆ. ಅದು ಮಲೆನಾಡು ಭಾಗ, ಕರಾವಳಿ ಭಾಗದಲ್ಲಿ ಇದೇ ರೀತಿಯಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ನಮಗೇನೋ ಡ್ಯಾಮ್ ತುಂಬುತ್ತೆ ಅಂತ ಹೇಳಿ ಖುಷಿ ಇರ್ಬೋದು, ಆದರೆ ಆ ಭಾಗದ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಾಫಿ ಬೆಳೆ ಕೈಗೆ ಸಿಗ್ತಾ ಇಲ್ಲ, ಕೊಳೆ ರೋಗ ಬಂತಾ ಇದೆ. ಇನ್ನೊಂದು ಕಡೆ ಅಡಿಕೆ ಬೆಳೆ ಈಗ ಫಸಲು ಬರಬೇಕಾಗಿತ್ತು, ಕೊಳೆ ರೋಗ. ತೋಟದಲ್ಲಿ ನೀರು ನಿಂತಿದೆ, ಸಂಪೂರ್ಣ ತೋಟವೇ ಸರ್ವನಾಶವಾಗಿ ಹೋಗಿದೆ. ಅಲ್ಲಲ್ಲಿ ಗುಡ್ಡೆ ಕುಸಿತ ಆಗ್ತಾ ಇದೆ, ರಸ್ತೆಗಳಲ್ಲಿ ಮಣ್ಣು ಸೇರಿಕೊಂಡಿದೆ. ಹೀಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಒಂದು ಅಡಿಕೆ ತೋಟ ಹೋಯಿತು ಅಂದರೆ ಮತ್ತೆ ಅದನ್ನು ನೀವು ಕಟ್ಟಬೇಕು ಅಂತ ಹೇಳಿದ್ರೆ 5 ರಿಂದ 10 ವರ್ಷ ಬೇಕು. ಅಷ್ಟು ಪರಿಶ್ರಮ ಇರುತ್ತೆ ರೈತರಂತೂ. ಹಾಗಾಗಿ ಆ ಭಾಗದಲ್ಲಂತೂ ಕರಾವಳಿ ಮಲೆನಾಡು ಭಾಗದಲ್ಲಿ ತೀರಾ ಅಂದರೆ ತೀರಾ ಸಮಸ್ಯೆ ಆಗಿದೆ ರೈತರಿಗೆ. ಇನ್ನು ಶಿವಮೊಗ್ಗದ ಒಂದಷ್ಟು ಭಾಗ ಅಂದರೆ ಈ ಸಾಗರ, ಹೊಸನಗರ, ತೀರ್ಥಹಳ್ಳಿ ಈ ಭಾಗದಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಚಿಕ್ಕಮಗಳೂರು, ಶೃಂಗೇರಿ, ಹೊರನಾಡು, ಕಳಸ ಈ ಭಾಗದಲ್ಲಿ, ಇನ್ನು ಹಾಸನದ ಮಲೆನಾಡು ಭಾಗ ಅಂದರೆ ಸಕಲೇಶಪುರ, ಆಲ್ದೂರು, ಬೇಲೂರು ಈ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡ ಇಲ್ಲಿಯ ಎಲ್ಲ ತಾಲೂಕುಗಳಲ್ಲೂ ಕೂಡ ವಿಪರೀತ ಅಂದರೆ ವಿಪರೀತ ಮಳೆ ಆಗ್ತಾ ಇದೆ. ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ ಜನ. ಹಾಗಾಗಿ ನಾಳೆ 6 ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನು ಮಾಡಲಾಗಿದೆ. ನಾಳೆ ರೆಡ್ ಅಲರ್ಟ್ ಇರುತ್ತೆ. ಕರಾವಳಿಯ ಜಿಲ್ಲೆಗಳಿಗೆ ಹಾಗೂ ಮಲೆನಾಡಿನ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. 3 ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಶೃಂಗೇರಿ ಅಂತೂ ಸಂಪೂರ್ಣವಾಗಿ ಜಲದಿಗ್ಬಂಧನ. ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ ಬಿಟ್ಟರೆ ಬೇರೆಲ್ಲ ನೀರು ನೀರು ನೀರು, ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.